ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಮತ್ತು ಅದು ಅಲ್ಲದೆ ನೇರವಾಗಿ ನಡೆನುಡಿ ಇರುವಂತಹ ವ್ಯಕ್ತಿತ್ವ ಹೊಂದಿದ್ದಂತ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರ ಅಂತ್ಯಕ್ರಿಯೆ ನಡೆಯಲಿದೆ. ಈಗಾಗಲೇ ಅವರ ಅಂತ್ಯಕ್ರಿಯೆಗೆ ಗಂಧದ ತುಂಡುಗಳನ್ನ ತರಿಸು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ. ಆದ್ರೆ ಅಭಿಮಾನಿ ಒಬ್ರು ಎಸ್ ಎಂ ಕೃಷ್ಣರವರ ಅಂತ್ಯಕ್ರಿಯೆಗೆ ತಾವು ಬೆಳೆದಿದ್ದಂತ ಗಂಧದ ತುಂಡನ್ನ ತಂದು ಅಭಿಮಾನ ಮೆರೆದಿದ್ದಾರೆ. ಈಗ ಅವರು ಎಲ್ಲಿಂದ ಬಂದಿದ್ದಾರೆ, ಅವ್ರು ಯಾವ ಊರು ಅಂತ ಕೇಳೋಣ ಬನ್ನಿ. ಸರ್, ತಮ್ದು ಯಾವ ಊರು, ಎಲ್ಲಿಂದ ಬಂದಿದ್ದೀರಾ? ಸರ್, ನಮ್ದು ಬಂದು ಡಿ ಹೊಸೂರು, ಇಲ್ಲೇ ಪಕ್ಕ ಒಂದು 5 ಕಿಲೋಮೀಟರ್ ದೂರದಿಂದ ಬಂದವರು. ನಾವು ಗಂಧದ ಮರನ ಯಾಕೆ ತಂದಿದ್ದೀವಿ ಅಂದ್ರೆ, ಒಂದಾಗಿ ಅವರ ಅಭಿಮಾನ, ಅದ್ರ ಜೊತೆಗೆ ನಮ್ ಗಂಧದ ಮರ ಬೆಳೆಯೋಕೆ ಪರ್ಮಿಷನ್ ಕೊಟ್ಟಿದೆ ಎಸ್ ಎಂ ಕೃಷ್ಣ ಅವರು. ರೈತರು ಗಂಧದ ಮರ ಯಾವಾಗ ಬೇಕಾದ್ರೂ ಬೆಳಿಬಹುದು ಅಂತೇಳಿ ಪರ್ಮಿಷನ್ ಕೊಡಿಸಿದೆ ಅವರು. ಹಂಗಾಗಿ ಆ ಅಭಿಮಾನಕ್ಕೋಸ್ಕರ ಅವ್ರಿಗೆ ಗಂಧದ ಮರನ ನಾನು ಅವರ ಅಂತ್ಯಕ್ರಿಯೆಗೆ ಸಲ್ಲಿಸಬೇಕು ಅಂತ ಹೇಳಿ ಬಂದಿದ್ದೀನಿ ಸರ್. ಏನು ಅವ್ರ ಜೊತೆ ನಿಮ್ದು ಅಷ್ಟೊಂದು ಒಡನಾಟ ಇತ್ತಾ, ಇಷ್ಟೊಂದು ಅಭಿಮಾನ ಮೆರೀತಾ ಇರುವಂತ? ಸರ್, ಅಭಿಮಾನ ನನಗೆ ಅವರು ನಾವು ಅಷ್ಟೊಂದು ಒಡನಾಟ ಇಲ್ಲದೆ ಇದ್ರು ಸರ್. ನಮ್ಮ ತಂದೆಯ ಜೊತೆ ತುಂಬಾ ಒಡನಾಟ ಇದ್ರು. ನಾವು ನಮ್ಮ ಕ್ಷೇತ್ರದವರ ಇದರಿಂದ ನಾವು ಅವ್ರನ್ನ ತುಂಬಾ ಒಡನಾಟ ಇತ್ತು ನಮ್ಮ ತಂದೆಯವ್ರ ಜೊತೆಲಿ. ನಾವು ಒಡನಾಟ ಇಲ್ಲದಿದ್ರು ನಾವು ಆರಾಧ್ಯ ದೈವ ಅಂತ ಪೂಜಿಸ್ತೀವಿ ಸರ್. ಏನಕ್ಕೆ ಅವ್ರನ್ನ ಆರಾಧ್ಯ ದೈವ ಅಂತ ನೀವು ಪೂಜಿಸ್ತೀವಿ? ಆರಾಧ್ಯ ದೈವ ಅಂದ್ರೆ ಸರ್, ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದ್ರು ಇವ್ರು ಮಾಡಿರುವಂತ ಕೆಲಸಗಳಾಗ್ಲಿ, ಇಡೀ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರುವಂತ ಕೊಡುಗೆಗಳನ್ನ ನಾವು ಎಷ್ಟು ಜನ ನಾವು ಸಾಯುವವರೆಗೂ ಮರೆಯೋಂಗಿಲ್ಲ ಸರ್. ಈಗ ನೀವೇ ಬೆಳೆದಿದ್ದಂತ ಮರನ ಇದಕ್ಕೆ ಬೆಳೆಯಕ್ಕೆ ಪರ್ಮಿಷನ್ ಏನಾದ್ರು ಇತ್ತ ನಿಮ್ಗೆ? ಹೌದು ಸರ್, ಪರ್ಮಿಷನ್ ತಗೊಂಡಿದ್ದೀನಿ. ನಾನು 1 ಎಕರೆ ಗಂಧದ ಮರ ಬೆಳೆದಿದ್ದೀನಿ. ಅದ್ರಲ್ಲಿ 1 ಗಿಡನ ಇವ್ರಿಗೆ ಅರ್ಪಣೆ ಮಾಡ್ಬೇಕಂತ ಹೇಳಿ ಕಟ್ ಮಾಡಿಸ್ಕೊಂಡು ತಂದಿದ್ದೀನಿ ಸರ್. ಅಂದ್ರೆ ಯಾವ ಪರ್ಮಿಷನ್ ತಗೊಂಡ್ರಿ? ಏನು ಗಂಧ ಬೆಳೆಯಕ್ಕೆ, ಅಂದ್ರೆ ಅವ್ರಿಗೆ ಈಗ ಗಂಧ ಅರ್ಪಿಸಕ್ಕೆ ಕಾರಣ ಏನು? ಅದೇ, ನಾವು ಈಗಾಗಲೇ 6 ವರ್ಷದಿಂದ ಗಂಧದ ಗಿಡ ಬೆಳೆದಿದ್ದೀನಿ. 6 ವರ್ಷ ಆಯ್ತು ಗಂಧ ಬೆಳೆ ಶುರು ಮಾಡಿ. ಅದರಲ್ಲಿ ಈಗ ಒಂದು ದಪ್ಪಾಗಿರುವಂತ ಮರನ, ದೊಡ್ಡದಾಗಿರುವಂತ ಮರನ ಕಟ್ ಮಾಡಿ ಅವ್ರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಇದಿಷ್ಟು ದೇವರಾಜ್ ಅವರ ಮಾತಾಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಅವರೇ ಗಂಧ ಬೆಳೆಯಕ್ಕೆ ಪರ್ಮಿಷನ್ ಕೊಟ್ಟಿದ್ದಂಥದ್ದು, ಅವ್ರಿಗೆ ಅವರ ಅಂತ್ಯಕ್ರಿಯೆಗೆ ನಾನೇ ಬೆಳೆದಿದ್ದಂತ ಗಂಧದ ತುಂಡನ್ನ ತಂದಿದ್ದೀನಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಬಾಲಕೃಷ್ಣ, ಪವರ್ ಟಿವಿ, ಮಂಡ್ಯ.